ಈಗ ಇಲ್ಲೇ ಆಡಿ ಇದೆ, ಆಡಿ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಯೂಟ್ಯೂಬ್ ವಿಡಿಯೋ ಆಡಿಲಿ ನೋಡಿ. ಇದು ನಮ್ಮ ಅಭಿ ಅವರ ಒಂದು ತೋಟ. ಇಲ್ಲಿ ಬಂದು ಆರಾಮಾಗಿ ವಿಶಾಲವಾಗಿ ಕುತ್ಕೊಂಡು ನಿಮ್ಮದಿಯಾಗಿ ಕಾಲ ಕಳ್ಕೊಬೋದು. ಕುತ್ಕೊಳ್ಳೋಕೆ ಅಂತಲೇ ಮಾಡಿಸಿರೋದು. ಇಲ್ಲಿ ಏನು ಕಾಣಿಸ್ತದೆ ಅದು ಬಂದು ಕಾಡು, ಫಾರೆಸ್ಟು, ದಟ್ಟವಾದ ಕಾಡು. ಈ ಕಾಡಲ್ಲಿ ಪ್ರತಿಯೊಂದು ಥರ ಅನಿಮಲ್ಸ್ ಎಲ್ಲ ಅವೆ. ನಮ್ಮ ಅಭಿ ಜೋಳಕ್ಕೆಲ್ಲೋ ಕಳೆನಾಶಕ ಹೊಡೆದಿದ್ದಾನಂತೆ, ಇವತ್ತು ಜೋಳ ಹಾಕಿದ್ದಾನೆ. ಆದರೆ ಇಲ್ಲಿ ಕುತ್ಕೊಂಡು ಒಂದು ಊಟ ಮಾಡೋ ಒಂದು ಮಜಾನೇ ಬೇರೆ. ನೀವು ನೋಡ್ತಾ ಇರ್ಬೋದು ಸೀಬೆ ಮರದ ಮೇಲೆ ಸೀಬೆ ಹಣ್ಣು ಆದಾಗ ಕಿತ್ಕೊಂಡು ತಿನ್ನೋದೇ ಒಂದು ಮಜಾ. ಒಳ್ಳೆ ಹಣ್ಣು ಸಿಕ್ಕಿದೆ ನಮಗೂ. ಇಲ್ಲಿ ನೋಡಿ ಎಂಥ ಹಣ್ಣು, ಸೀಬೆಹಣ್ಣು. ಹಳ್ಳಿ ಜೀವನ ಅನ್ನೋದೇ ಇದಕ್ಕೆ. ಇವತ್ತು ನಾವೇನು ಜೀವನ ಮಾಡ್ತಾಯಿದ್ದೀವೋ ಸಿಟಿಲಿ, ಅದೆಲ್ಲ ದುಡ್ಡಿನಿಂದೆ ಓಡ್ತಾ ಇರೋವಂಥ ಜೀವನ ಇದಲ್ಲ. ಈ ಜೀವನ ಎಲ್ಲ ಭಾಳ, ಈ ಜೀವನ ಮತ್ತೆ ನಾವೆಲ್ಲ ನೆನಪಿಸ್ಕೊಂಡಾಗ ಹಿಂಗೆಲ್ಲ ನೋಡಿದಾಗ ನಾವೆಲ್ಲ ಚಿಕ್ಕವರೆಲ್ಲ ಇದ್ದಾಗ ಜೀವನ ಮಾಡ್ತಿದ್ವಲ್ಲ, ಅದೇ ಲೈಫ್ ನೆನಪಾಯ್ತದೆ. ಯಾವುದೇ ಪೌಡ್ರ್ ಹಾಕಿಲ್ಲ, ಯಾವುದೇ ಔಷಧಿ ಹೊಡೆದಿಲ್ಲ, ನ್ಯಾಚುರಲ್ ಆಗಿರೋದು ಸೀಬೆಹಣ್ಣು. ಅಲ್ಲಿ ನೋಡಿ ಹಣಸ ಮರ ಕಾಣ್ತೈತೆ. ಮರದ ಮೇಲೆ ಕೂತ್ರೆ ಹಲಸಿನ ಸಿಗ್ತದೆ. ಹಂಗೆ ಅಂದರೆ ಹಳ್ಳಿಲಿ ಮಧ್ಯಾಹ್ನ ಟೈಮ್ ಊಟನೇ ಮಾಡೋಕ್ಕಿಲ್ಲ. ಈ ಥರ ಹೊಲದ ಹತ್ರ ಹಣಸಿನ ಹಣ್ಣು, ಮಾವಿನ ಹಣ್ಣು, ಸೀಬೆಹಣ್ಣು ನೆಮ್ಮದಿಯಾಗಿರ್ತದೆ. ಒಂದು ಸೀಬೆ 3 ಸೇಬಿಗೆ ಸಮವಂತೆ. ಒಂದು ಸೀಬೆ 3 ಸೇಬಿಗೆ ಸಮ. ವಿಟಮಿನ್ ಇರ್ತದೆ ಇದರಲ್ಲಿ. ಪಪ್ಪಾಯಿ ಮರನೂ ಇದೆ. ಸಾಧ್ಯವಾದಷ್ಟು ರಜೆಗಳಿದ್ದಾಗ ಹಳ್ಳಿಗೆ ಹೋಗಿ ನಿಮ್ಮ ಸ್ನೇಹಿತರ ಜೊತೆರಿ, ಹಳೆ ಸ್ನೇಹಿತರನ್ನ ಮಾತಾಡಿಸಿ, ಹಳೆ ಸ್ನೇಹಿತರ ಜೊತೆ ಸೇರಿ ಒಳ್ಳೆ ಜೀವನ ಮಾಡಿ ಚೆನ್ನಾಗಿರ್ತದೆ. ಆಯ್ತಾ ಬಿ ಅಡುಗೆ ತಾಬ? ಮತ್ತೆ ಹಿಂದೆ ರೋಡಲ್ಲಿ ಬರ್ಬೇಕಾದ್ರೆ ಏರಿ ಮೇಲೆ ನಾವು ಚಿಕ್ಕವರಿದ್ದಾಗ ಕಾಡಿಗೆ ಹೋಗ್ತಿದ್ದೋ ಕರಳೆ ಕಿತ್ಕೊಬರಕ್ಕೆ ಅಂತ ಮಾತಾಡ್ಕೊಬಂದು ಟೈಮ್ ಅನ್ನೋದು ಇದನ್ನೇ ನೋಡಿ. ನಮಗೆ ಕರಳೆ ಸಾಂಬಾರು ಸಿಕ್ಕಿದೆ. ಇದೇ ಕರಳೆ ಸಾಂಬಾರು. ಹೆಂಗಿರ್ತದೆ ಟೇಸ್ಟು ಅಂದರೆ, ಕಡಲೆ ಸಾಂಬಾರು, ಚಿತ್ಕೋರೆ ಸಾಂಬಾರು, ಈ ಬಸ್ ಸಾಂಬಾರು, ಇವೆಲ್ಲ ಊಟ ಭಾಳ ಸಖತ್ತಾಗಿರ್ತದೆ. ಮನೇಲಿ ಬೆಳೆದಿರುವಂಥ ಭತ್ತ ಇದು ಕಡಲೆ ಸಾಂಬಾರು. ಇಲ್ಲೇ ಸಿಗುವಂಥ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ನಮ್ಮ ಅಭಿ ಕೈ ಅಡುಗೆ. ನಮ್ಮ ಬಟ್ಟೆನೂ ಚೆನ್ನಾಗಿಲ್ಲ ಕಣೋ. ಹಾಂ ಕಡಲೆ ಸಾಂಬಾರು ಹೋಗಿ ನೋಡಿ. ನಮ್ಮ ಅಭಿ ಒಳ್ಳೆ ಹುಡುಗ. ಬಂದಾಗ ಒಳ್ಳೆ ಕಟ್ಟನ್ನು ಊಟ ಎಲ್ಲ ಸಖತ್ತಾಗಿ ಕೊಡ್ತಾರೆ ನಮಗೆ. ಯಾರಾದರೂ ಎಲ್ಲಾದರೂ ಒಂದು ಹುಡುಗಿ ಇದ್ದರೆ ಲಿಂಗಾಯತ್ ಕಮಿಟಿಲಿ ನಮ್ಮ ಹುಡುಗಂಗೆ ಹೇಳಿ, ಸಖತ್ತಾಗಿ ನೋಡ್ಕೊತಾನೆ. ಯಾಕಂದರೆ ತುಂಬ ಒಳ್ಳೆ ಹುಡುಗ. ಒಂದು ಕೆಟ್ಟ ಹ್ಯಾಬಿಟ್ ಯಾವುದೂ ಇಲ್ಲ. ಮೋಸ ಅಂದರೆ ಗೊತ್ತಿಲ್ಲ. ತುಂಬ ಶ್ರಮಜೀವಿ. ಇಂಥವ್ರಿಗೆ ಹೆಣ್ಣು ಕೊಡಿ, ಜೀವನ ಚೆನ್ನಾಗಿರ್ತದೆ. ಕಡಲೆ ಸಾಂಬಾರು ಊಟ ಬನ್ನಿ ಮಾಡೋದ. ಯಾವ 5 ಸ್ಟಾರ್ಗೆ ಹೋದ್ರೆ ಈ ರುಚಿ ಸಿಗೋಕ್ಕಿಲ್ಲ. ಮಗ ತಗೋ ನೀನು. ಸಾಕು ಬೇಡ ತೋ ಕಳೆ ಕೊಡ. ಸಾಕು ಸಾಕು. ಅಯ್ಯೋ ಸಾಕು ಅಲ್ಲ ಬರ್ತೀನಿ. ಸಾಕು ಅಪರೂಪಕ್ಕೆ ತಿನ್ನೋದಲ್ವ. ಬರತ್ತೋ ನಿನಗೆ ಕಳ್ಳೆ. ತಗೋ ಇನ್ನೊಂಚೂರ ತಗೊಳ. ಏನಾಯ್ತಿಲ್ಲ ಕಳ್ಳೆ ತಿಂದರೆ ಏನಾಯ್ತಿಲ್ಲ. ಒಳ್ಳೆ ಊಟ. ಮಾವಿನಕಾಯಿದು ನಮ್ಮ ಹುಡುಗ ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಮದುವೆಯಾಗ ಹುಡುಗಿ ಪುಣ್ಯ ಮಾಡಿರ್ತಾಳೆ. ಏನಿಲ್ಲ, ಆರಾಮಾಗಿ ಕೂರಿಸ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ, ಒಳ್ಳೆ ಸೊಪ್ಪು ಕೊಯ್ಕೊಂಡು ನಾಟಿ ಉಪ್ಪು ಸಾಂಬಾರು ಮಾಡಿ, ಮಾವಿನಕಾಯಿ ತಂದು ನೆಂಚ್ಕೊಳ್ಳೋಕ್ಕೆ ಎಡ್ತಿಗೆ ಊಟಕ್ಕೆ ಇಟ್ಬಿಟ್ಟು ಮುಂಚೆ ಊಟ ಕೂತ್ಕೊತಾನೆ ಅಂಥ ಹುಡುಗ. ಅಂದರೆ ಏನು ಮಾಡೋದು, ಜನಗಳು ಕೆಲಸ ದುಡ್ಡು ಅನ್ನೋದ್ರ ಹಿಂದೆ ಬಿಟ್ಬಿಟ್ಟವ್ರೆ. ನೀವು ಯಾವತ್ತಾರು ಈ ವಿಡಿಯೋ ನೋಡೋರು ಕರಳೆ ಏನಾದ್ರು ತಿಂದಿದ್ದೀರಾ ಹೇಳಿ ಹೆಂಗಿರ್ತದೆ ಅಂತ. ಹೊಟ್ಟೆ ತುಂಬ ಕರಳೆ ಸಾಂಬಾರು ಊಟ ಆಯಿತು. ಮನೆ ಅಕ್ಕಿ ಊಟ ಅಂತೂ ಸಖತ್ತಾಗಿತ್ತು. ತಟ್ಟೆ ತುಂಬ ಊಟ ಮಾಡಿದ್ದೀನಿ. ಈ ಪ್ಲೇಸ್ ಆಯ್ತಲ್ಲ, ಈ ವೆದರು
ಕ್ಲೈಮೇಟು. ಹಿಂದೆ ನೋಡ್ಬೋದು ನೀವು, ಕಾಡು ಅದು. ಕಾಡು ಹೆಂಗೈತೆ ಗ್ರೀನರಿ, ಸುತ್ತ ತೋಟ, ಇಲ್ಲಿ ಹಂಚದ ಮನೆ, ಕಾಡು, ಹೊಟ್ಟೆ ತುಂಬ ಊಟ ಆಯಿತು, ನೆಮ್ಮದಿಯಾಗಿ ಮನಗಿದ್ದೀನಿ. ಊರಲ್ಲಿ ಜಮೀನು ಇರ್ತದಲ್ಲ, ಆದಷ್ಟು ತೋಟ ಮಾಡಿ, ಹಳ್ಳಿ ಮನೆಗಳನ್ನ ಕಟ್ಟಿ, ನಿಮ್ಮ ರಜೆಗಳನ್ನ ಊರಲ್ಲಿ ಕಳೀರಿ. ಅಂದರೆ ಈ 90 ಕಿಡ್ಸು ಅಂದರೆ ನಿಮ್ಮ ಫ್ರೆಂಡ್ಸ್ ಏನಿರ್ತಾರೋ ಫ್ರೆಂಡ್ಸ್ಗಳ ಜೊತೆ ಕಳೀರಿ. ಈ ವೆದರ್ಗಳಲ್ಲಿ ಇರಬೇಕು, ಏನೋ ಒಂಥರ ಖುಷಿ, ತೃಪ್ತಿ, ಆನಂದ. ಕೆಲವೊಬ್ಬರು ಇವತ್ತು ದುಡ್ಡು ನಿಂದೆ ಬಿದ್ದುಬಿಟ್ಟು ಕೋಟಿ ಕೋಟಿ ದುಡ್ಡು ಇರ್ತದೆ ಅವ್ರು ತಾವು, ಆದರೂ ಅವ್ರಿಗೆ ಸಾಲಕ್ಕಿಲ್ಲ ಬರ. ಅವ್ರು ಒಂದು ದಿನ ನಿಮ್ಮದಿ ಹಂಗೆ ನಿದ್ರೆ ಮಾಡಲ್ಲ. ದುಡ್ಡಿರೋರೆಲ್ಲ ನಿದ್ದೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ನೀವು ತಪ್ಪು. ಅದೆಲ್ಲ ಸುಳ್ಳು. ಹಣಕಾಸು ಯಾರ ಹತ್ರ ಕಡಿಮೆ ಇರ್ತದೋ ಅವ್ರಿಗೆ ದೇವರು ಭಗವಂತ ತೃಪ್ತಿಯಾದ ನಿದ್ದೆ ಕೊಟ್ಟಿರೋದು. ಸತ್ಯವಾದ ಮಾತಿದು. ಹಳ್ಳೀಲಿ ಹುಡುಗಿ ಕೊಡಲ್ಲ, ನಾವು ಕೆಲಸದ ಮೇಲೆ ಇರಬೇಕು ಅಂತೆಲ್ಲ ಮಾತಾಡ್ತೀರಿ. ಆದರೆ ಇವತ್ತು ನೀವು ಸಿಟಿಲಿ ಕೊಟ್ಟು ಮದುವೆ ಮಾಡಿರೋಂಥ ಜನಗಳು ಬೆಳಗ್ಗೆ 4 ಗಂಟೆಗೆ ಎದ್ದೋಗಿ ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೋಗ್ಬೇಕು, ರಾತ್ರಿ 11 ಗಂಟೆಗೆ ಡ್ಯೂಟಿ ಮುಗಿದ್ರೆ 11 ಗಂಟೆಗೆ ಬರಬೇಕು. ನಮ್ಮ ರೈತರದ್ದು ಹಂಗಲ್ಲ, ಯಾರೂ ಕೇಳೋದಿಲ್ಲ, ಆರಾಮಾಗಿ ಮಲ್ಕೋತಾರೆ. ಬೆಳಿಗ್ಗೆ ಎಚ್ಚರ ಆಯ್ತಾ ಎದ್ದೇಳ್ತಾರೆ, ಇಲ್ಲ ಇನ್ನೂ ಅರ್ಧ ಗಂಟೆ ಮಲ್ಕೋತಾರೆ, ಯಾರೂ ಕೇಳೋರಿಲ್ಲ. ಬಂದು ಆರೋಗ್ಯ ಹೆಂಗಿರ್ತದೆ ಅಂದ್ಕೊಂಡಿದ್ದೀರಿ? ನಮ್ಮ ಹಳ್ಳಿ ಕಡೆ ಸಖತ್ತಾಗಿರ್ತದೆ. ಅಭಿ ಕಟ್ಟನ್ ಮಡಗ್ತಾ ಇದ್ದಾರೆ, ಕಟ್ಟನ್ ಭಾಳ ಸಖತ್ತಾಗಿ ಮಡಗ್ತಾರೆ ಅಭಿ. ಈ ಹಿರೀಕರು ಕಾಣ್ದಾನೆ ಹೇಳಿಲ್ಲ ಕಣ್ರಿ, ಕಂಡೆ ಹೇಳಿರೋದು. ಕಟ್ಟನ್, ಪ್ಯೂರ್ ಕಟ್ಟನ್. ನಮ್ಮ ತಾತ ಅಜ್ಜವರೆಲ್ಲ ಅವಾಗ ಹಾಲ್ಗೆ ಕೊರತೆ ಇತ್ತು, ಅವಾಗ ಕಟ್ಟನ್ ಕುಡಿತಿದ್ರು. ಈಗಲೂ ಹಳ್ಳಿ ಜನ ಹಾಲ್ಗೇನು ಕೊರತೆ ಇಲ್ಲ, ಆದರೂ ಅಲ್ಲಿ ಹಾಲು ಟೀ ಕುಡಿಯೋಲ್ಲ. ಕೆಲವೊಬ್ಬರು ಏನಕ್ಕೆ ಅಂದರೆ ಈ ಕಟ್ಟನ್ ಅನ್ನೋದು ಬರೀ ಕಟ್ಟನಲ್ಲ, ಇದರಲ್ಲಿ ಒಳ್ಳೆಯ ಒಂದು ಅಂಶ ಇದೆ. ಇದನ್ನು ಹೊಟ್ಟೆ ತುಂಬ ಊಟ ಮಾಡಿದಾಗ ನಾವು ಕುಡಿದ್ರೆ ಡೈಜೆಷನ್ ಸಖತ್ತಾಗೈತದೆ. ಆಮೇಲೆ ಟೀ, ಈ ಹಾಲು ಟೀಗಿಂತನೂ ಮಜಾ ಜಾಸ್ತಿ ಕೊಡ್ತದೆ ಈ ಕಟ್ಟನ್. ಸ್ಟ್ರೈಟ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತದೆ. ಏನು ಕಾಣಿಸ್ತದೆ ನೋಡಲ್ಲಿ, ಕೆಳ ನೋಡಲ್ಲಿ ಎಷ್ಟು ಜೇನು ಕಟ್ಟಾವ ನೋಡು. ಬೇಡ ಹಂಗೆ ನೋಡೋಣ ಎಷ್ಟು ಜೇನು ಕಟ್ಟಾವ ಅಡಿಲಿ. ಹಾಂ, ಸುಮಾರು ದೂರ ಐತೆ. ಸ್ಯಾಮ್ಸಂಗ್ 26 ಅಲ್ಟ್ರಾ ಇದಕ್ಕೆ ಫೇಮಸ್ಸು. ಎಷ್ಟು ಜೇನು ಕಟ್ಟಾವ ನೋಡಿ, ಎಷ್ಟು ಜೂಮ್ ಆಗ್ತಾ ಇರೋದು. ಅದಕ್ಕೆ ಜೇನ್ ಕಲ್ ಅಂತ ಕರೀತಾರಾ? ಈ ಕಲ್ಗೆ ಜೇನ್ ಕಲ್ ಅಂತ ಕರೀತಾರಂತೆ. ನೋಡಿ ಎಷ್ಟು ಇನ್ನೊಂದ್ಸತಿ ಜೂಮ್. ಈಗ ಇಲ್ಲೇ ಆಡಿ ಇದೆ, ಆಡಿ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಯೂಟ್ಯೂಬ್ ವಿಡಿಯೋ ಆಡಿಲಿ, ಅಲ್ಲೇ ರಾತ್ರಿ ಆಲ್ಟಾಗಿ ಆಡಿ ಜನಗಳು ಹೆಂಗಿರ್ತಾರೆ ಅನ್ನೋದನ್ನ ನೆಕ್ಸ್ಟ್ ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ.